ಸಿದ್ದರಾಮಯ್ಯ ಎದೆಯಲ್ಲಿ ಬಸವಣ್ಣಿಲ್ಲ ಅಲ್ಲ ಅದಾನ. ಜಮೀರ್ ಅಹಮದ್ ಖಾನ್ ಅದಾನ. ನಾವು ಇಂದು ಯಾರೋ ಬಾಲ್ಕಿ ಸ್ವಾಮಿ ಕೇಳ್ತಾರೆ, ಸಿದ್ದರಾಮಯ್ಯ ಎದೆಯಲ್ಲಿ ಬಸವಣ್ಣ ಅದ. ಸಿದ್ದರಾಮಯ್ಯ ಎದೆಯಲ್ಲಿ ಬಸವಣ್ಣಿಲ್ಲ ಅಲ್ಲ ಅದಾನ. ಜಮೀರ್ ಅಹಮದ್ ಖಾನ್ ಅದಾನ. ಉಳ್ಕಿದವ್ರ ಎದೆಯಲ್ಲಿ ರಾಮ ಸೀತಾ ಲಕ್ಷ್ಮಣ ಅದಾರ ಕೇಳ್ತಾರೆ. ಹೌದು, ನಾನು ಲಿಂಗಾಯತ ಅದೀನಿ, ನಾನು ರಾಮನು ಅದಾನ, ನನ್ನ ಮಗನ ಹೆಸರು ರಾಮ ಐತಿ, ನಮ್ಮ ಅಪ್ಪನ ಹೆಸರು ರಾಮ ಐತಿ. ನಾವು ಇಟ್ಕೊಂಡ್ಯಪ್ಪ, ನೀ ಏನು ಮಾಡಾಕದೀವಿ? ನಮ್ಗೆ ರಾಮನು ಬೇಕು, ರಾಮನೇ ಆದರ್ಶ ಪುರುಷ. ಬಸವಣ್ಣನೂ ಬೇಕು, ಶಿವಾಜಿ ಮಹಾರಾಜರು ಬೇಕು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಬೇಕು. ನಿಮ್ಮಂಗೆ ನಾಟಕ ಕಂಪನಿ ತೆಗೆದಿರಲಿ ಎಂ ಬಿ ಪಾಲ್ರ, ಈ ನಾಟಕ ಕಂಪನಿ ಬಂದ್ ಮಾಡ್ರಿ. ಬಂದ್ ಮಾಡಲಿಲ್ಲ ಅಂದ್ರೆ ಪರಿಣಾಮ ಎದುರಿಸ್ತೀವಿ. ಮತ್ತು ನೀವು ಹೋದ ಸಲ ಲಿಂಗಾಯತ ಧರ್ಮ ಮತ್ತು ಓಡಾಡಿ ಈಗೆಲ್ಲ ಪಂಚಪೀಠದವ್ರು ಕಾಲು ಹೋಗಿ ಮುಗಿದ್ರಲ್ಲ ಎಂ ಬಿ ಪಾಟೀಲ್ರು. ಕಾಶಿ ಪೀಠದಕ್ಕೆ ಹೋದರು, ಶ್ರೀಶೈಲ ಪೀಠಕ್ಕೆ ಹೋದರು, ರಂಭಾಪುರಿ ಪೀಠಕ್ಕೆ ಹೋದರು, ಕಾಲು ಮುಗಿದ್ರು, ಫಲಪುಷ್ಪಗಳನ್ನು ಕೊಟ್ಟರು, ನಮಸ್ಕಾರ ಮಾಡ್ಬೋದು. ಯಾಕೆ ಹೋದ್ರಪ್ಪ? ಲಿಂಗಾಯತ ವೀರಶೈವರು ವಿರೋಧ ಇಲ್ಲ, ಪಂಚಪೀಠದಲ್ಲಿ ವಿರೋಧ ಮಾಡ್ಲಕತ್ತೀರಿ ನೀವು ಲಿಂಗಾಯತರು ಅಂತೇಳಿ. ಹಾಗಾದ್ರೆ ನೀವು ಯಾಕೆ ಹೋಗ್ತೀರಿ? ಮತ್ತು ಮೊನ್ನೆ ಒಂದು ರೆಸಲ್ಯೂಷನ್ ಮಾಡಿದ್ರು, ಅದೇನು ಶರಣ ಸ್ವಾಮಿ ಏನೋ ಮಾಡಿದ್ರಲ್ಲ, ಬಸವ ಸಂಸ್ಕೃತಿ. ಅದ್ರೊಳಗೆ ಒಂದು ರೆಸಲ್ಯೂಷನ್ ನೀವು ಟರಾವದಾಗ ನೋಡ್ರಿ. ಮೊದಲೇ ಟರಾವ, ನಾವು ಭೌಗೋಳಿಕವಾಗಿ ಹಿಂದೂಗಳೇ. ಭೌಗೋಳಿಕವಾಗಿ ಹಿಂದೂಗಳೇ ಅಂದ್ರೆ ಹೆಂಗಿದು? ಭೌಗೋಳಿಕ ಅಂದ್ರೆ ಭಾರತ ಸನಾತನ ಧರ್ಮದ ಭೂಮಿ. ಇಲ್ಲಿ ಹುಟ್ಟಿದವರು ಎಲ್ಲರೂ ಸನಾತನಿಗಳೇ. ಕಾರಣಾಂತರಗಳಿಂದ ಕೆಲವೊಂದು ಮಂದಿ ಸಾಬ್ರಾಗ್ಯಾರ. ಆ ಟಿಪ್ಪು ಸುಲ್ತಾನನ್ನ ಖಡ್ಗಕ್ಕೆ ಹಂಚಿ, ಔರಂಗಜೇಬನ ಖಡ್ಗಕ್ಕೆ ಹಂಚಿ ಸಾಬ್ರಾಗ್ಯಾರ. ಅವರು ಒಂದು ಕಾಲಕ್ಕೆ ಅವ್ರದ್ದು ಇತಿಹಾಸ ತೆಗೀರಿ, ಅವರು ಹಿಂದೂಗಳೇ. ಅವರು ಒಪ್ಲಕತ್ತಾರೆ ಹಿಂದೂಗಳೇ ಅಂತ. ಅದಕ್ಕೆ ನಾ ಹೇಳ್ತೀನಿ, ಎಂ ಬಿ ಪಾಟೀಲ್ರ, ಇದು ಸಿದ್ದರಾಮಯ್ಯ ನೀವು ಕೂಡಿ ಏನು ನಮ್ಮ ಲಿಂಗಾಯತರು ವೀರ್ಸ ಹೊಡಿರ್ಲಾಕತ್ತಿರಲ್ಲ, ಇದು ಮತ್ತೆ ಪಶ್ಚಾತ್ತಾಪ ಪಡ್ತೀರಿ. ಸೋಮಿಗೆ ಶರೀರದಿಂದ ಕನೇರ ಮಟ್ಟದ ಸ್ವಾಮಿಗಳು ಯಾವುದೇ ಪರಿಸ್ಥಿತಿಯಲ್ಲೂ ಕ್ಷಮೆ ಬಿಡೋದಿಲ್ಲ. ಒಂದಿಲ್ಲ ಒಂದು ದಿವಸ ನಾವು ನ್ಯಾಯಾಲಯದಾಗ ಗೆದ್ದು ಬಿಜಾಪುರ ಜಿಲ್ಲೆಯಲ್ಲಿ ಭವ್ಯ ಮೆರವಣಿಗೆ ಅಂತ ಕರ್ಕೊಂಡು ಬರ್ತೀವಿ. ನೀವೇನಾದ್ರು ಉಪದ್ಯಾಪಿ ಮಾಡಿದ್ರಿ, ಆ ಸಭೆಯಲ್ಲಿ ಏನೋ ಗದ್ದಲ ಮಾಡಿದ್ರಿ, ನಿಮ್ಗೆ ಹೆಂಗೆ ಉತ್ತರ ಕೊಡ್ಬೇಕು ಅನ್ನೋದು ನಮಗೂ ಗೊತ್ತೇ, ನಾವು ಕೊಡ್ತೀವಿ.